ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮನೇ ನಮಃ. ಪ್ರಥಮದಲ್ಲಿ ಎನ್ನಾರಾಧ್ಯ ಗುರುವರಯ್ಯ ಹಾಲುಮತ ಧನ್ಗರ್ ಸಮಾಜದ ಕುಲದೇವರಾಗಿರತಕ್ಕಂಥ ಶ್ರೀಮದ್ ಜಗದ್ಗುರು ಬೀರಲಿಂಗೇಶ್ವರ ಬೀರದೇವರ ಪವಿತ್ರ ಪಾವನ ಸನ್ನಿಧಾನಕ್ಕೆ ಅನಂತ ಕೋಟಿ ದೀರ್ಘದಂಡ ಭಕ್ತಿಯ ನಮಸ್ಕಾರಗಳನ್ನು ಭಕ್ತಿಯಿಂದ ಸಮರ್ಪಿಸಿ, ಹಾಲು ಮತದ ಭಂಡಾರದ ಒಡೆಯ ಧನ್ಗರ್ ಸಮಾಜದ ಅತ್ಯಂತ ಪುಣ್ಯ ಪವಿತ್ರವಾಗಿರತಕ್ಕಂತಹ ಸೊಲ್ಲಾಪುರ ಜಿಲ್ಲೆ ಮಂಗಳವೇಢ ತಾಲೂಕಿನ ಶ್ರೀ ಸುಕ್ಷೇತ್ರ ಹುಲಜಂತಿಯ ಮಹಿಮಾಪುರುಷ ಮಹಾತ್ಮ ಮಾಳಿಂಗರಾಯರ ಭವ್ಯ ಸನ್ನಿಧಾನಕ್ಕೆ ಅನಂತ ಕೋಟಿ ದೀರ್ಘದಂಡ ಭಕ್ತಿಯ ನಮಸ್ಕಾರಗಳನ್ನ ಭಕ್ತಿಯಿಂದ ಸಮರ್ಪಿಸಿ, ಈ ನಾಡಿನ ಅತ್ಯಂತ ಶ್ರೇಷ್ಠ ಹೋರಾಟಗಾರತೆ, ಜಗತ್ತಿಗೆ ಶಾಂತಿ ಮುಖಾಂತರವಾಗಿ ಮೊಘಲರ ವಿರುದ್ಧ ಕತ್ತಿಯನ್ನು ಹಿಡಿದು ಅದರ ಜೊತೆಗೆ ಲಿಂಗವನ್ನು ಹಿಡಿದು ಜಗತ್ತಿಗೆ ಶಾಂತಿ ಹಾಗೂ ಧರ್ಮದ ದಾರಿಯನ್ನು ತೋರಿಸಿಕೊಟ್ಟಿರ್ತಕ್ಕಂಥ ರಾಷ್ಟ್ರಮಾತೆ ಅಹಿಲ್ಯಾದೇವಿ ಹೋಳ್ಕರ್ ಅವರ ಪವಿತ್ರ ಪಾವನ ಸನ್ನಿಧಾನಕ್ಕೆ ಅನಂತ ಕೋಟಿ ಭಕ್ತಿ ಶರಣಾರ್ಥಿಗಳು. पहिला मी क्षमा करतो, मला मराठी येत नाही. मी कर्नाटक ते आहे, कन्नड मध्ये संदेश कर्नाटक देता हूं. हे महाराष्ट्र पवित्र भूमीच्या ये अहिल्यादेवी संस्थान क्या पवित्रता है, हे संदेश कर्नाटक में देता हूं. ಪವಿತ್ರವಾಗಿರತಕ್ಕಂಥ ಮಲ್ಲಾರ ಹೋಳ್ಕರ್ ಅವರ ರಾಜಾಭಿಷೇಕದ ಪವಿತ್ರವಾಗಿರತಕ್ಕಂಥ ರಾಜಾಭಿಷೇಕವನ್ನು ಮಾಡಿರ್ತಕ್ಕಂಥ ಭೂಷಣ್ ರಾಜ್ ಹೋಳ್ಕರ್ ಅವರ ಪವಿತ್ರ ಸನ್ನಿಧಾನಕ್ಕೆ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಮಹಾರಾಷ್ಟ್ರದ ಹಾಲುಮತ ಧನ್ಗರ್ ಸಮಾಜದ ಎಲ್ಲ ಅತಿಥಿ ಮಹೋದಯರಿಗೂ ಅನಂತ ಕೋಟಿ ಶರಣಾರ್ಥಿಗಳು. ಭಾರತ ದೇಶ ಇದು ಆಧ್ಯಾತ್ಮಿಕದ ದೇಶ, ಸಂಸ್ಕೃತಿ ಸ್ವಾಭಿಮಾನದ ದೇಶ. ಈ ದೇಶದೊಳಗೆ ಅನೇಕ ಹಿಂದೂ ದೇವಾಲಯಗಳು, ಹಿಂದೂ ದೇವರುಗಳು ಇಂದಿಗೂ ಕೂಡ ಅತ್ಯಂತ ಪವಿತ್ರವಾಗಿ ಈ ಭಾರತ ಭೂಮಿ ಮೇಲೆ ನೆರೆಯೂರಿದೆ. ಇಡೀ ಜಗತ್ತಿಗೆ ಭಾರತ ದೇಶವನ್ನ ಪವಿತ್ರವಾಗಿರತಕ್ಕಂಥ ದೇಶವಂತ ಕರೀತಾರೆ. ಯಾಕೆ ಭಾರತ ದೇಶವನ್ನ ಪವಿತ್ರವಾಗಿರತಕ್ಕಂಥ ದೇಶವಂತ ಕರೀತಾರೆ ಅಂದ್ರೆ, ಈ ದೇಶವನ್ನ ಆಳಿರ್ತಕ್ಕಂಥವರು, ಈ ದೇಶದಲ್ಲಿ ರಾಜ್ಯಭಾರ ಮಾಡಿರ್ತಕ್ಕಂಥವರು ಸಾಮಾನ್ಯವಾಗಿರತಕ್ಕಂಥ ರಾಜ್ಯ ಮನೆತನದವರಲ್ಲ. ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರಾಗಿರಬಹುದು, ಅಹಿಲ್ಯಾದೇವಿ ಹೋಳ್ಕರ್ ಅವರಾಗಿರಬಹುದು. ಈ ನಾಡನ್ನ ಆಳಿರ್ತಕ್ಕಂಥ ಅಹಿಲ್ಯಾದೇವಿ ಹೋಳ್ಕರ್ ಅವರು ಎಂತ ರಾಜ್ಯ ಮಾತೆ, ಎಂತ ರಾಷ್ಟ್ರ ಮಾತೆ ಅಂತಂದ್ರೆ, ನನ್ನ ಕರ್ನಾಟಕದ ಎಲ್ಲ ಮಿತ್ರರಿಗೂ ನಾನು ಹೇಳ್ತಾ ಇದ್ದೇನೆ, ಇವತ್ತಿನ ದಿನ ಅಹಿಲ್ಯಾದೇವಿ ಹೋಳ್ಕರ್ ಅವರ ಕೋಟೆಯಲ್ಲಿ ಇವತ್ತಿನ ದಿನ ರಾಜ್ಯ ಸಾಹೇಬರಾಗಿರ್ತಕ್ಕಂಥವ್ರು, ಇಂದಿಗೂ ಕೂಡ ರಾಜಮಾತಾ ಅಹಿಲ್ಯಾದೇವಿಯ ವಂಶಸ್ಥರಾಗಿರ್ತಕ್ಕಂಥವ್ರು ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮನ್ನು ಕೂಡ ಕರೆಸಿದ್ದಾರೆ. ಇವತ್ತು ಇಂದಿಗೂ ಕೂಡ ಅಹಿಲ್ಯಾದೇವಿಯ ವಂಶಸ್ಥರು ರಾಜಾಭಿಷೇಕವನ್ನು ಮಾಡ್ತಾರೆ. ಅಂತ ರಾಜಾಭಿಷೇಕದ ಕಾರ್ಯಕ್ರಮಕ್ಕೆ ನಮ್ಮನ್ನು ಭಾಗವಹಿಸಲು ಕರೆದಿದ್ದಾರೆ ಅಂತಂದ್ರೆ, ಮೊದಲಿಗೆ ಆ ರಾಜ್ಯ ಮನೆತನಕ್ಕೆ ಭಕ್ತಿ ಪೂರ್ವಕವಾಗಿ ನಮಸ್ಕಾರವನ್ನು ನಾನು ಸಲ್ಲಿಸ್ತೇನೆ. ಇವತ್ತಿಗೆ ಭಾರತ ದೇಶದೊಳಗೆ ಅನೇಕ ರಾಜ್ಯ ಮನೆತನಗಳು ಆಳುತ್ತಿದ್ದವು. ಮುಂದೊಂದು ಹಿಂದೊಂದು ಕಾಲದೊಳಗೆ ಮೊಘಲರ ಆಳ್ವಿಕೆಯಾಗಿತ್ತು. ಇಡೀ ಅಖಂಡ ಭಾರತದೊಳಗಿರ್ತಕ್ಕಂಥ ಎಲ್ಲ ಹಿಂದೂ ದೇವಾಲಯಗಳನ್ನ, ಹಿಂದೂ ರಾಷ್ಟ್ರವನ್ನ, ಹಿಂದೂ ಧರ್ಮವನ್ನ ಸಂಹಾರ ಮಾಡಬೇಕನ್ನುವಂತ ಉದ್ದೇಶಕ್ಕಾಗಿ ಮೊಘಲರ ಆಟಾಟೋಪ ಹೆಚ್ಚಾಗಿತ್ತು. ಅಂತ ಕಾಲಘಟ್ಟದೊಳಗ ಅಹಿಲ್ಯಾದೇವಿ ಹೋಳ್ಕರ್ ಅವರು ಕೈ ಒಳಗೆ ಶಿವಲಿಂಗವನ್ನು ಹಿಡಿದು ತನ್ನ ಮಗ ಸತ್ತ, ಗಂಡ ಸತ್ತ, ತನ್ನಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸತ್ತರು ಕೂಡ ಎದೆಗುಂದದೆ ರಾಜಮಾತಾ ಅಹಿಲ್ಯಾದೇವಿ ಹೋಳ್ಕರ್ ಅವರು ಈ ರಾಜ್ಯಭಾರವನ್ನ ಮಾಡ್ತಾರೆ. ಕೈ ಒಳಗೆ ಶಿವಲಿಂಗವನ್ನ ಹಿಡಿದು, ಕೈ ಒಳಗೆ ಖಡ್ಗವನ್ನ ಹಿಡಿದು ಎಂತ ಆಳ್ವಿಕೆ ಮಾಡ್ತಾರಂದ್ರೆ, ಮೊಘಲರು ಮುಟ್ಟಿ ನೋಡ್ಕೋಬೇಕು ಅಂತ ರಾಜ್ಯಭಾರವನ್ನ ಅಹಿಲ್ಯಾದೇವಿ ಹೋಳ್ಕರ್ ಅವರು ಮಾಡ್ತಾರೆ. ಇವತ್ತಿನ ದಿನ ಅಂತ ಅಹಿಲ್ಯಾಬಾಯಿ ಹೋಳ್ಕರ್ ಅವರು 3000ಕ್ಕಿಂತ ಅಧಿಕವಾಗಿರತಕ್ಕಂತ ದೇವಾಲಯಗಳನ್ನ,
ಮೊಘಲರು ಹಾಳು ಮಾಡಿ ಹೋಗಿರ್ತಕ್ಕಂಥ 3000ಗಳಿಗಿಂತ ಅಧಿಕ ದೇವಾಲಯಗಳನ್ನ ಮರು ಜೀರ್ಣೋದ್ಧಾರ ಮಾಡಿ ಈ ಭರತ ಭೂಮಿಗೆ, ಈ ಭರತದ ಸಂಸ್ಕೃತಿ ಉಳಿಬೇಕಾಗಿತ್ತಂದ್ರೆ ಅದಕ್ಕೆ ಮೂಲ ಕಾರಣ ಆಗಿರ್ತಕ್ಕಂಥವಳು ಅಹಿಲ್ಯಾದೇವಿ ಹೋಳ್ಕರ್ ಅನ್ನುವಂಥದ್ದನ್ನ ಅಖಂಡ ಭಾರತದ ಜನರೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಾವು ಅತ್ಯಂತ ಪವಿತ್ರತೆಯಿಂದ ಕಾಣುವಂತ ಭಾರಾ ಜ್ಯೋತಿರ್ಲಿಂಗ, 12 ಜ್ಯೋತಿರ್ಲಿಂಗ, ಶಿವನ ಮೂಲ ಸ್ವರೂಪವಾಗಿರ್ತಕ್ಕಂಥ 12 ಜ್ಯೋತಿರ್ಲಿಂಗಗಳನ್ನ ಇದೇ ಮೊಘಲರು ಭಾರತ ದೇಶಕ್ಕೆ ಮುತ್ತಿಗೆಯನ್ನು ಹಾಕಿ ಭಾರತ ದೇಶದಾಗಿರ್ತಕ್ಕಂಥ ಎಲ್ಲ 12 ಜ್ಯೋತಿರ್ಲಿಂಗಗಳನ್ನ ಭಿನ್ನಗೊಳಿಸಿದ್ರು. ರಾಜ್ಯಮಾತಾ ಅಹಿಲ್ಯಾದೇವಿ ಹೋಳ್ಕರ್ ಅವರು ಈ 12 ಜ್ಯೋತಿರ್ಲಿಂಗಗಳನ್ನ ಮರು ಜೀರ್ಣೋದ್ಧಾರ ಮಾಡಿ ಎಲ್ಲ ಭಾರತೀಯರಿಗೆ ಮತ್ತೊಮ್ಮೆ ಆ ಭಗವಂತನ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವಳು ಇದೇ ರಾಜಮಾತಾ ಅಹಿಲ್ಯಾದೇವಿ ಹೋಳ್ಕರ್ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅಂತ ರಾಜಮಾತಾ ಅಹಿಲ್ಯಾದೇವಿ ಹೋಳ್ಕರ್ ಅವರ ಒಂದು ಪವಿತ್ರವಾಗಿರ್ತಕ್ಕಂಥ ಸನ್ನಿಧಾನದೊಳಗೆ ನಾವು ಕೂಡ ನಿಂತು ಮಾತನಾಡುವಂತ ಸೌಭಾಗ್ಯ ಸಿಕ್ಕಿದೆ ಅಂತಂದ್ರೆ ನಾವು ಕೂಡ ಇದು ಪೂರ್ವ ಜನ್ಮದ ಪುಣ್ಯದ ಫಲವಂತ ಭಾವಿಸಿ ಇವತ್ತಿನ ದಿನ ಕರ್ನಾಟಕದಲ್ಲಿಯೂ ಕೂಡ ಅಹಿಲ್ಯಾದೇವಿಯ ಇವತ್ತಿಗೆ ನಾವು ಕಾರ್ಯಕ್ರಮಗಳನ್ನ ಸಂಘಟನೆಯನ್ನ ಮಾಡ್ತಾ ಇದ್ದೇವೆ. ಇದೇ ಕಳೆದ 3-4 ವರ್ಷಗಳ ಹಿಂದೆ ವಿಜಯಪುರ ಜಿಲ್ಲೆಯಲ್ಲಿ ರಾಜಮಾತಾ ರಾಷ್ಟ್ರಮಾತಾ ಅಹಿಲ್ಯಾದೇವಿ ಹೋಳ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಿ ವಿಜಯಪುರ ಜಿಲ್ಲೆ ಕರ್ನಾಟಕದಲ್ಲಿ ಕೂಡ ಆ ರಾಜಮಾತೆಯ ರಾಜ್ಯಭಾರದ ಪವಿತ್ರತೆಯನ್ನ ತೋರಿಸುವಂತ ಪ್ರಯತ್ನವನ್ನ ನಮ್ಮ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಯತ್ನಾಳ್ ಅವರು ಮಾಡಿದ್ದಾರೆ. ಯಾಕಂದ್ರೆ ಅವರನ್ನು ನೆನೆಸ್ಬೇಕಾಗ್ತದೆ. ಇಂಥ ಒಂದು ಪವಿತ್ರ ಭೂಮಿಯಲ್ಲಿ ನಿಂತು ಬಸನಗೌಡ ಯತ್ನಾಳ್ ಅವರನ್ನ ನೆನೆಸ್ಬೇಕಾಗ್ತದೆ. ಹಿಂದೂ ಧರ್ಮದ ಸ್ವಾಭಿಮಾನದ ಸಂದೇಶವನ್ನ ಕರ್ನಾಟಕದಾದ್ಯಂತ ಕೊಡುವಂತವರು ಇದೇ ಮಹಾರಾಷ್ಟ್ರದ ಅಹಿಲ್ಯಾದೇವಿ ಹೋಳ್ಕರ್ ಅವರ ಒಂದು ಪವಿತ್ರವಾಗಿರ್ತಕ್ಕಂಥ ಮೂರ್ತಿಯನ್ನ ಕರ್ನಾಟಕದ ವಿಜಯಪುರ ನಗರದೊಳಗೆ ಸ್ಥಾಪನೆ ಮಾಡಿದ್ದಾರೆ. ಅಂದ್ರೆ ಅವರಿಗೂ ಕೂಡ ನಾನು ಧನ್ಯವಾದವನ್ನ ಇವತ್ತು ಅಹಿಲ್ಯಾದೇವಿ ಸಂಸ್ಥಾನದೊಳಗೆ ನಿಂತು ನಾನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ರಾಜ್ಯ ಮನೆತನದ ರಾಜ್ಯಭಾರ ಮಾಡುವಂತ ಎಲ್ಲ ವಂಶಸ್ಥರಿಗೂ ಕೂಡ ಭಕ್ತಿಪೂರ್ವಕವಾಗಿ ಶರಣಾರ್ಥಿಗಳನ್ನ ಸಮರ್ಪಿಸಿ ಬಹಳ ದೂರದಿಂದ ಇವತ್ತು ನನ್ನ ಆತ್ಮೀಯರಾಗಿರ್ತಕ್ಕಂಥ ಎಲ್ಲ ಹುಲಜಂತಿ ಮುಂಬೈ ಪುಣಾ ಬಳಗ ಕೂಡ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗೋದಕ್ಕೋಸ್ಕರವಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ ನನ್ನನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಸಮಿತಿಯ ಸರ್ವರಿಗೂ ಕೂಡ ಭಕ್ತಿಯಿಂದ ವಂದಿಸಿ ನನ್ನ ನಡು ಮಾತಿಗೆ ವಿರಾಮ ಕೊಡ್ತೇನೆ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಧನ್ಯವಾದ.